ಇರ್ಬೇಕು ನಿಮ್ಗೆ? ನಮ್ಮಪ್ಪ ನಮ್ಮವ್ಗ ಹಾಕ್ಕೊಟ್ಟು ನನ್ನ ಅಲ್ಲಿ ಊರಿಗೆ ಕಳಿಸ್ಬಿಟ್ರಲ್ಲ, ನೀವು ಎಷ್ಟು ಇರ್ಬೇಕು ನಿಮ್ಗೆ? ಎಷ್ಟಿರ್ಬೇಕು? ಎಷ್ಟು ಮೋಸ್ಕಾರ ಅದೀರ ನೀವು? ಅದಕ್ಕೆ ಫ್ರೆಂಡ್ಸಿನ ನಂಬಾರ್ದು ಅಂತಾರಲ್ಲ ಕೆಲವ್ರನ್ನ, ನಿಮ್ಮಂತಾರ ನೋಡಿ ಹೇಳಿರೋದು ಅದನ್ನ. ಅಲ್ಲ, ನಾವು ನಿನ್ನ ಒಳ್ಳೇದಕ್ಕೆ ಮಾಡಿದ್ದೆ, ಅರ್ಥ ಮಾಡ್ಕೋ. ನೀನು ಮತ್ತೆ ವಾಪಸ್ ಬಂದ್ಯಾ ಈಗ ಓದಕ್ಕಂತೇಳಿ? ಓದಕ್ಕಂತ ಬಂದಿಲ್ಲ ತಾಯಿ, ಈಗ ನಾನು ಮದ್ವೆ ಮಾಡ್ಕೊಳಕ್ಕಂತ ಬಂದಿರೋದು. ರಾಹುಲ್ ಎಲ್ಲದನ? ರಾಹುಲ್ಲ ಅಲ್ಲ, ರಾಹುಲ್ನ ಮದ್ವೆ ಮಾಡ್ಕೊಳಕ್ ಬಂದಿಯಾ? ಹೌದಾ? ಅವನೇ ಹೇಳೋಣ ಬಾ ಊರಿಗೆ ಅಂತೇಳಿ, ಅದಕ್ಕೆ ಬಂದೀನಿ. ನಿನ್ನೆ ಬಂದಿದ್ದು ನಾನು, ಸುದ್ದಿನೇ ಇಲ್ಲ ವಾಪಸ್. ಅಯ್ಯೋ ದೇವ್ರೆ, ರಾಹುಲ್ ನಮಗೂ ಸಿಕ್ಕಿಲ್ಲ. ಸುಳ್ಳು ಹೇಳ್ಬೇಡ್ರಿ, ಅವ್ನು ಎಲ್ಲಿ ಹೋಗಿರ್ತಾನೆ ಗೊತ್ತಿರ್ತೈತಿ, ನಾಟಕ ಮಾಡಕತ್ತೀರಿ. ಏನ್ ನಿಂದೊಂದು ಕತಿ? ಅವನೇ ನಮ್ಗೆ ಹೇಳಿ ಕೇಳಿ ಹೋಗ್ತಾನ. ಯಾಕ ಅವನಿಗೆ ಎಲ್ಲಿ ಹೋಗಕ್ಕೂ ಬರಕ್ಕೂ ಬರಲ್ಲನ? ನಿಂದೊಂದು ಕತಿ ಐತದ. ನೀನ್ ಒಳ್ಳೇದಕ್ಕೆ ನಾವು ಹೇಳಿದ್ದೆ, ನಿನ್ನ ಜೀವನ ನೀನು ಹಾಳು ಮಾಡ್ಕೊಳಕತ್ರ ಯಾರೇನ್ ಮಾಡಕತ್ತ? ಹೋಗು. ಏನ್ ನನ್ನ ಜೀವನ ನಾ ಹಾಳು ಮಾಡ್ಕೊಂಡೆ? ನನ್ನ ಜೀವನ ಹಾಳು ಮಾಡಿದ್ ನೀವುಗಳು ಅದಿರಲ್ಲ. ನೀವು ಎಷ್ಟು ಆಸೆ ಇಟ್ಕೊಂಡಿದ್ದೆ, ಡಾಕ್ಟರ್ ಆಗ್ಬೇಕು, ಏನೇನೋ ಕನಸ್ಕೊಂಡಿದ್ದೆ. ನೀನು ಭಾಳ ಬೋಲ್ಡ್ ಇಲ್ಲ, ನೀನು ಸಪ್ಪಗದಿ, ನಿಂಗೆ ಮೆಜೂರಿಟಿ ಇಲ್ಲ, ಲವ್ ಮಾಡಿದ್ರೆ ಏನು ಬೆನಿಫಿಟ್ ಅದ ಗೊತ್ತಿಲ್ಲ, ಕರೆನ್ಸಿ ಹಾಕಿಸ್ತಾರ, ಅವ್ರು ಅಲ್ಲೇ ಎಂಜಾಯ್ ಮಾಡ್ತಾರೆ, ಇದನ್ನು ಮಾಡ್ತಾರೆ, ಅದನ್ನು ಮಾಡ್ತಾರೆ, ಅಡ್ಡಾಡ್ಬೋದು, ಮದುವೆ ಆಗಿರ್ಬೋದು, ಚಲೋ ಬಟ್ಟೆ ಹಾಕೋಬೋದು ಅಂತೇಳಿ ಹೇಳಿ ನನ್ನ ತಲೆಯಾಗ ತುಂಬಿ ನನ್ನ ಜೀವನ ಹಾಳು ಮಾಡಿದ್ದೆ ನೀನು. ಏನು ಗೊತ್ತನ? ನೀನು ಆ ಪ್ರಮೀಳಾ ಈಕಿ ನೀವೆಲ್ಲ ಏನು ಸಾಮಾನ್ಯದವ್ರ? ನೀವು ಮಾಡಿದ ಕೆಲಸನೇ ನಾನು ಮಾಡಕ್ಕೆ ಹೋಗಿ ಅದು ಅತಿರೇಕಕ್ಕೆ ಹೋಗಿ ಇವತ್ತು ಈ ಸ್ಥಿತಿ ಒಳಗೆ ಬಂದು ನಿಂತಿರೋದು. ಅಲ್ಲ, ನೀನೇ ಯೋಚನೆ ಮಾಡು. ನೀನು ತಪ್ಪು ಮಾಡೋದು ಮಾಡಿ ನಮ್ಮ ಮೇಲೆ ಎಗರಾಡಿದ್ರೆ ಹಂಗಿದೆ. ನಾವು ಲವ್ ಮಾಡಿದ್ವಿ, ನಿನ್ನಂಗೆ ಮಾಡಿದ್ವನ? ನೀನು ಡ್ರಗ್ಸ್ ತೊಗೊಂಡು ಡ್ರಗ್ಸಿಗೆ ಅಡಿಕ್ಟ್ ಆಗಿ ನಿನ್ನ ಜೀವನ ನೀನು ಬರ್ಬಾದ್ ಮಾಡ್ಕೊಂಡು ಲವ್ ಮಾಡ ಅಂದ್ವಿ, ಆಯ್ತು. ಫೋನಿಗೆ ಕರೆನ್ಸಿ ಹಾಕಿಸ್ತಿದ್ದ, ಚಲೋ ಬಟ್ಟೆ ಕೊಡಿಸ್ತಿದ್ದ, ಸ್ವಲ್ಪ ಹೊರಗೊಳಗೆ ಅಲ್ಲೇ ಎಲ್ಲ ಅಡ್ಡಾಡ್ಕೊಂಡಿದ್ದಿದ್ರೆ ಅಕ್ಕಿತ್ತು. ನಿಂಗ್ಯಾರು 2 ದಿನ 3 ದಿನ ಊರ ಮೇಲೆಲ್ಲ ಹೋಗಂತ ಅಂದ್ರು. ನೋಡು, ನಿಮ್ದು ನೀವು ಸಮರ್ಥಿಸ್ಕೊಳಕ್ ಹೋಗ್ಬೇಡ್ರಿ. 2 ದಿನ 3 ದಿನ ನಿಮ್ಗೆ ಯಾರು ಊರಿಗೆ ಹೋಗಂದ್ರ ಅಂತ ಹೇಳ್ತೀಯಲ್ಲ, ಏನ ಪ್ರೀತಿ ಮಾಡಿದ್ದೆ, ಅದು ಮಾಡ್ತಾ ನಿಮ್ಮಂಗೆ ನನಗೆ ಫೇಕ್ ಪ್ರೀತಿ ಮಾಡೋಕ್ಕಾಗಲ್ಲ. ನಿಜವಾಗ್ಲೂ ಪ್ರೀತಿ ಮಾಡಿದೆ, ಅವ್ನ ಮಾತು ನಂಬಿದೆ, ಬಾ ಅಂದ, ಎಲ್ಲೆಲ್ಲ ಹೋಗ್ತೀವಿ ಹಂಗೆಲ್ಲ ಸುತ್ತಾಡಿದ್ವಿ, ಅಡ್ಡಾಡಿದ್ವಿ, ಓಡಾಡಿದ್ವಿ. ಈಗ ನೋಡು ಹೆಂಗಾಗೈತೆ ಪರಿಸ್ಥಿತಿ ನಂದು. ನಾನೀಗ ಪ್ರೆಗ್ನೆಂಟ್ ಅದೇನೆ. ರಾಹುಲ್ ಎಲ್ಲದನ? ಏನ ಮಧುರ, ನೀನು ಪ್ರೆಗ್ನೆಂಟಾ? ಅಯ್ಯೋ ದೇವ್ರೆ, ಯಾಕೆ ಹಿಂಗೆ ಮಾಡ್ಕೊಂಡು? ಎಲ್ಲ ಆಗೋಯ್ತು. ಯಾಕೆ ಹಿಂಗೆ ಮಾಡ್ಕೊಂಡೆ ಅಂದರೆ ಈಗ ಚೇಂಜ್ ಮಾಡೋಕ್ಕಾಗಲ್ಲ. ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ. ರಾಹುಲ್ ಹಿಂಗೆ ಪ್ರೀತಿ ಮಾಡಿ ಎಷ್ಟು ಹುಡುಗರಿಗೆ ಮೋಸ ಮಾಡೋಣ ಗೊತ್ತಾ, ಹುಡುಗಿಯರಿಗೆ. ನೀನು ಹೋಗಿ ಅವನ್ನೇ ನಂಬಿಯಲ್ಲೇ. ಏನು? ಅಲ್ಲ, ಮತ್ತು ನಾನು ಪ್ರೀತಿ ಮಾಡೋವಾಗ ಯಾಕೆ ಹೇಳಲಿಲ್ಲ? ಅವನು ನಾನು ಮದ್ವೆ ಮಾಡ್ಕೋತೇನೆ ಅಂತ ಹೇಳೋಣ ಗೊತ್ತನ? ಎಲ್ಲ ಸುಳ್ಳು, ಯಾವ ಮದ್ವೆನೂ ಮಾಡ್ಕೊಳ್ಳಲ್ಲ. ನೀನು ನಂಬ್ಕೊಂಡು ಬಂದಿರೋದಷ್ಟೇ. ಮದ್ವೆ ಮಾಡ್ಕೋತೇನೆ ಬಾ ಅಂತ ಹೇಳೋಣ. ನೀ ಏನೇನಾರ ಹೇಳಿ ನನ್ನ ತಲೆ ಕೆಡಿಸ್ಬೇಡ. ಏನು ಅವಾಗ ಆ ರೀತಿ ಜೀವನ ಹಾಳು ಮಾಡಿದ್ರಿ, ಇವಾಗ ಈ ರೀತಿ ಹಾಳು ಮಾಡಕತ್ತೀರ ಅಷ್ಟೇ, ಹೌದಿಲ್ಲ? ಯಾಕೆ ನನ್ನ ಜೀವನಕ್ಕೆ ನೀವು ಗೆಳತಿಯರಾಗಿ ಬಂದ್ರೆ ಏನು? ಹಾಳಾದೂರಿಗೆ ನಾನು ಯಾಕಾರ ಓದಕ್ಕೆ ಬಂದೇನು? ನಮ್ಮವ್ವ ನಮ್ಮಪ್ಪ ನನ್ನ ಸಲುವಾಗಿ ಹೊರಗಾಕತ್ತಾರಲ್ಲೇ. ನೀನು ಸಲುವಾಗಿ ಹೊರಗಾಕತ್ತಾರ, ಮತ್ತೆ ಯಾಕೆ ಕೊಡು ಬಂದಿ? ನಿಮ್ಮಪ್ಪ ನಿಮ್ಮವ್ವ ತೋರಿಸಿದ ಹುಡುಗನ್ನೇ ಮದುವೆ ಮಾಡ್ಕೋಬೋದಿತ್ತು. ರಾಹುಲ್ಗೆ ಒಂದು ಫೋನ್ ಮಾಡಿದೆ, ಅವ್ನು ಬಾ ಅಂದಿದ್ದಕ್ಕೆ ಬಂದಿದ್ದು ಅಲ್ಲ. ಆದರೂ ನಿಮ್ಮಂಥವ್ರು ಇರ್ತಿರಲ್ಲ, ಒಂದು ಹುಡುಗಿದ ಜೀವನನ ಇನ್ನೊಂದು ಹುಡುಗಿ ಹಾಳು ಮಾಡ್ತಾಳೆ, ಒಂದು ಹುಡುಗನ ಜೀವನ ಮತ್ತೊಬ್ಬ ಹುಡುಗ ಹಾಳು ಮಾಡ್ತಾನೆ. ಒಟ್ಟಿನಲ್ಲಿ ನೆಮ್ಮದಿಯಾಗಿರಕ್ಕೆ ಬಿಡಲ್ಲ ನೀವು. ಇದು ಒಳ್ಳೆ ಕತೆ ಆಯ್ತು ಬಿಡು. ಹಂಗಾರೆ ನಿನಗೆ ಏನೇ ತೊಂದರೆ ಆಗೈತಲ್ಲ, ಈಗ ಎಲ್ಲದಕ್ಕೂ ನಾವೇ ಕಾರಣನ? ಬೇಷದಿ ಬಿಡು. ಒಟ್ಟು ನೀನು ಮಾಡ್ಕೊಳ್ಳೋದೆಲ್ಲ ಮಾಡ್ಕೊಂಡು ನಮ್ಮ ಮೇಲೆ ಹಾಕಕತ್ತೀಯನ್ನ? ನಿನ್ನ ಬುದ್ಧಿಯಲ್ಲಿ ಹೋಗಿತ್ತು, ದನ ಕಾಯಕ್ಕೆ ಹೋಗಿತ್ತಾ? ಸರಿ ತಪ್ಪು ಯೋಚನೆ ಮಾಡಕ್ಕೆ ಬರ್ತತೆ ಬರೋದಿಲ್ಲ. ನಾ ಇದನ್ನು ಮಾಡಬೇಕು ಮಾಡಬಾರ್ದು ಅಷ್ಟು ತಿಳ್ಕೊಳಕ್ಕೆ ಗೊತ್ತಾಗಲ್ಲನ? ಅಷ್ಟು ತಿಳ್ಕೊಳ್ಳೋ ಯೋಚನೆ ಮಾಡೋ ಶಕ್ತಿ ನನಗಿದ್ದಿದ್ರೆ ನಾನು ಯಾಕೆ ನನ್ನ ಜೀವನ ಹಿಂಗೆ ಹಾಳು ಮಾಡ್ಕೊತಿದ್ದೆ? ನಾನು ಸ್ವಲ್ಪ ದಿನ ನಮ್ಮ ಜೊತೆಗೆ ಇದ್ದಿದ್ರೆ ನಮಗೂ ಡ್ರಗ್ಸ್ ತೊಗೊಳ್ಳೋ ರೂಢ ಕಲಿಸಿರ್ತಿದ್ದೆ. ಅದಕ್ಕೆ ಆದಷ್ಟು ಬೇಗ ನಿಮ್ಮ ಅಪ್ಪಾಜಿಗೆ ಅದು ಫೋನ್ ಮಾಡಿ ಹೇಳಿದ್ದು, ಅವ್ರು ಬಂದು ಕರ್ಕೊಂಡು ಹೋಗಿದ್ದು. ಈಗ ನೋಡಿದ್ರೆ ಅವ್ರಿಗೆ ಅದು ಏನು ಮೋಸ ಮಾಡಿ ಯಾರಿಗೆ ಗೊತ್ತು? ಅಲ್ಲಿಂದ ಇಲ್ಲಿ ಕೂಡ ಬಂದಿಯಲ್ಲ. ನನ್ನ ಹೊಟ್ಟೆಗ ಪಾಪು ಐತಿ, ತಗ್ಸಕ್ಕೆ ಮನಸ್ಸಾಗಲಿಲ್ಲ. ಅದಕ್ಕೆ ರಾಹುಲ್ ಫೋನ್ ಮಾಡಿದ್ನಲ್ಲ, ಅವ್ನು ಬಾ ನಾನು ನಿನ್ನ ಮದುವೆ ಮಾಡ್ಕೋತೀನಿ ಅಂದ, ಅದಕ್ಕೆ ಬಂದೇನೆ. ಈಗ ಎಷ್ಟೊತ್ತದು ಕಾಣಿಸ್ವಲ್ಲ, ಅದಕ್ಕೆ ನೋಡ್ತೀನಿ, ಬೇರೆ ಅವ್ರ ಫ್ರೆಂಡ್ಸ್ನೇ ವಿಚಾರಿಸ್ತೀನಿ. ಹೋಗಿ ವಿಚಾರಿಸೋಗು. ಆದರೆ ನಾನು ಒಂದು ಮಾತು ಹೇಳ್ತೀನಿ, ನೀನು ಇದೆಲ್ಲ ಕೈ ಬಿಟ್ಟು ಸುಮ್ಮನೆ ವಾಪಸ್ ಊರಿಗೆ ಹೋಗೋದು ಒಳ್ಳೇದು. ಓಡೋಕ್ಕಿನಿ ಅಂತ ಬಂದುಬಿಟ್ಟೇನೆ. ನಮ್ಮಪ್ಪ ನಮ್ಮವ್ವ ಎಷ್ಟು ಬೇಜಾರು ಮಾಡ್ಕೊಂಡು ಅತ್ತಾರೋ ಏನು ನಂಗೆ ಏನೂ ಗೊತ್ತಿಲ್ಲ. ನಮ್ಮಪ್ಪ ಅಂತೂ ನನ್ನ ಮೇಲೆ ಭಾಳ ಸಿಟ್ಟಾಗಿರ್ತಾನೆ. ಈಗ ನಾನು ವಾಪಸ್ ಊರಿಗೆ ಹೋದ್ರೆ ಏನಿಲ್ಲ, ನನ್ನ ಹೆಣನ ಮಾಡ್ತಾರೆ ಅವ್ರು. ಅದಕ್ಕೆ ಬೇಡ, ನಾನು ಬರಲ್ಲ ಊರಿಗೆ, ನನ್ನ ಜೀವನನ ಸರಿ ಮಾಡಿಕೊಂಡೇ ಬರ್ತೀನಿ ಅಂತ ಹೇಳೇನಿ. ಈಗ ಮಾತ್ರ ನಾನು ಹೋಗಲ್ಲಪ್ಪ, ನಾನು ಹೋಗಲ್ಲ. ಅದು ಇಂಥ ಪರಿಸ್ಥಿತಿ ಒಳಗೆ ನಾನು ಹೋಗೋದೇ ಇಲ್ಲ. ಬೇಕಾದಾಗಲಿ ಹೆಂಗಾರ ಮಾಡಿ ನನ್ನ ಜೀವನ ಒಂದು ಒಳ್ಳೆ ದಾರಿಗೆ ತೊಗೋಬೇಕು, ಮದುವೆ ಅದು ಮಾಡ್ಕೋಬೇಕು, ಆಮೇಲೆ ಹೋಗ್ತೀನಿ ನಾನು. ಏನಾರ ಮಾಡ್ಕೊಂಡು ನಿನ್ನಿಷ್ಟ. ಆದರೂ ನಿಮ್ಮಂಥ ಫ್ರೆಂಡ್ಸ್ ಯಾರಿಗೂ ಇರಬಾರ್ದು. ನನ್ನ ಜೀವನ ನಾನು ಹೆಂಗೋ ಚೆನ್ನಾಗಿ ಇಟ್ಕೊಂಡಿದ್ದೆ, ಯಾವ ಕಡೆನೂ ತಲೆ ಕೆಡಿಸ್ಕೊಳ್ಳಂಗ ನೀವು ಇದಿರಲ್ಲ. ನೀವೆಲ್ಲರೂ ಸೇರಿ ನನ್ನ ತಲೆ ಒಳಗೆ ಇಲ್ಲ ತುಂಬಿ ನಾನು ಆ ಬಣ್ಣದ ಮಾತಿಗೆ ಮಳ್ಳಾಗಿ ಪ್ರೀತಿ ಪ್ರೇಮ ಅಂತೆಲ್ಲ ನನಗೆ ಇಷ್ಟ ಇಲ್ಲಂದ್ರೂ ಮಾಡೋಕ್ಕೆ ಹೋಗಿ ನಾನು ಅದ್ರೊಳಗೆ ಕುರುಡಾಗಿ ಅದು ಹೆಚ್ಚಿಗೆ ಆಗಿ ನೋಡು
ಡ್ರಗ್ಸ್ ತಗೊಂಡೆ, ನನ್ನ ಮನಸ್ಸು ಮೈ ಎಲ್ಲ ಮಾರ್ಕೊಂಡೆ. ಇವತ್ತು ಹೊಟ್ಟೆ ಕೂಸಿನ ಹೊತ್ಕೊಂಡು ಅಡ್ಡಾಡಕತ್ತೇನೆ. ನಾನು ಓದಬೇಕು, ಡಾಕ್ಟರ್ ಆಗ್ಬೇಕಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ, ಯಾವುದೂ ಆಗಲಿಲ್ಲ. ಎಕ್ಸಾಮ್ನ ಫೇಲ್ ಆದೆ, ಯಾವುದೂ ಸರಿ ಆಗಲಿಲ್ಲ. ನನ್ನ ಜೀವನ ಹಾಳು ಮಾಡಿ ನೀವೆಲ್ಲ ಚಲೋ ಅದೀರಿ. ನನ್ನ ಈ ಕಣ್ಣೀರು ಶಾಪ ನಿಮ್ಮನ್ನು ಸುಮ್ಬಿಡಂಗಿಲ್ಲ. ಅದಕ್ಕೆ ಹೇಳೋರು ಹೇಳ್ತಾರ ನಮ್ಮ ಬುದ್ಧಿ ನಮ್ಮ ಕೈಯಾಗಿರ್ಬೇಕಂತೇಳಿ. ಇಂಥ ಗೆಳತಿಯರು ಯಾರಿಗೂ ಸಿಗಬಾರ್ದು. ಬೇಜಾರು ಮಾಡ್ಕೋಬೇಡ ಮಧುರ. ಬಿಡೆ, ಅವಳು ಮಾಡೋದು ಮಾಡ್ಕೊಂಡು ನಮ್ಮ ಮೇಲೆ ಬಾಯ್ ಮಾಡ್ತಾಳೆ. ಪಾಪ ಬೇಜಾರು ಮಾಡ್ಕೊಂಡಾಳ. ಆಕಿ ಪ್ರೀತಿ ಮಾಡಂದ್ರೆ ಏನು ಡ್ರಗ್ಸ್ ತಗೊಂಡಿದ್ವ್ಯಾ? ಆಕೆ ತಾ ಮಾಡ್ಕೊಂಡು ನಮ್ಮ ಮೇಲೆ ಹಾರಾಡ್ತಾಳ. ನೀನು ಸುಮ್ಮನಿರು. ಈ ರಾಹುಲ್ ಎಷ್ಟಿದಾನ ನೋಡು. ಅಲ್ಲ, ಇದೆಲ್ಲ ಎಲ್ಲಿಂದ ಸಿಕ್ತು, ಹೆಂಗೆ ಕಲ್ಸಿದ್ನು? ಎಷ್ಟು ಯೂತ್ಸ್ ಹಾಳಾಗ್ತಾರಲ್ಲ ಇದರಿಂದ. ಏನು ಮಾಡೋದು ನೋಡು. ನನ್ನ ನಿನ್ನ ಪ್ರೀತಿ ನಿಜ ಆಗಿದ್ದಕ್ಕೆ ಹೆಂಗೆ ಒಟ್ಟಿನಾಗ ಹಿರಿಯರ ಮೂಲಕನೇ ಆಗಲಿ, ಹೆಂಗೆ ನಮ್ಮಿಬ್ರು ಮದುವೆ ಫಿಕ್ಸ್ ಆತ. ನನಗಂತೂ ನಮ್ಮಪ್ಪ ನಮ್ಮ ಮನ್ಸಿಗೆ ನೋವು ಮಾಡೋಕೆ ಇಷ್ಟ ಇದ್ದಿದ್ದಿಲ್ಲ. ಯಾವ ಹುಡುಗಿ ನೋಡಿದ್ರು ಮಾಡ್ಕೊತಿದ್ದೆ. ಆದ್ರೆ ನಿನ್ನ ಬಿಡೋಕ್ಕೂ ಇಷ್ಟ ಇದ್ದಿದ್ದಿಲ್ಲ. ನೋಡಿದಿಲ್ಲ, ಖುಷಿ ಆಯ್ತು ನಂಗೆ. ಆದ್ರೆ ನಮ್ಮಪ್ಪ ಒಂದು ಮಾತು ಹೇಳ್ಯಾರ, ಹೇಳಬೇಡ ಗೊತ್ತಾಗೋಲ್ತು. ಹೇಳಿದ್ರೆ ಸಿಟ್ಟೇನು ಮಾಡ್ಕೊಳಂಗಿಲ್ಲಲ್ಲ. ಏನು ಅದು ನೀವು ಮನೆ ಹಳೆ ಆಗಿ ಬರಬೇಕು ಅಂತ ಅವ್ರಿಗೆ ಇಷ್ಟ. ಅದಕ್ಕೆ ನಾನು ಇಲ್ಲಂತ ಹೇಳಿದೆ. ಇಲ್ಲಪ್ಪ, ಅವ್ರ ಮನೆ ಹಳೆ ಎಲ್ಲ ಆಗಿ ಬರಲ್ಲ, ಅವ್ರಿಗೆ ಅಪ್ಪ ಅಮ್ಮ ಭಾಳ ಇಷ್ಟ, ಅದೆಲ್ಲ ಆಗಿ ಬರಲ್ಲ ಅಂತಂದೆ. ಒಳ್ಳೆ ಕೆಲಸನೇ ಮಾಡಿದ್ದಿ. ನಿನಗೆ ನಾನು ಇಷ್ಟ ಅನ್ನೋದಾದರೆ ನಾನು ಎಲ್ಲಿರ್ತೇನೆ ಅಲ್ಲೇ ಬಂದು ಜೀವನ ಮಾಡು. ಏನು ನೀ ಹೇಳ್ದಂಗೆಲ್ಲ ಬಂದು ನಿನ್ನ ಮನೆ ಹಳೆ ಆಗಿ ನಾ ಇರಕ್ಕೆ ತಯಾರಿಲ್ಲ. ಅದನ್ನು ಹೇಳ್ಬಿಡು ಮೊದಲೇ ಅವ್ರಿಗೆ, ನಿಮ್ಮಪ್ಪ ನಿಮ್ಮ ಇಬ್ರಿಗೂ. ಆಯ್ತು ಬಿಡ್ರಿ, ಹೇಳೇನಿ. ಹೇಳು, ಪಾಪ ಒಬ್ಬಳೇ ಮಗಳಲ್ಲ, ಅದಕ್ಕೆ ಮಗಳನ್ನ ಹೊರಗೆ ಕಳ್ಸಕ್ಕೆ ಮನ್ಸಾಗ್ಲಾರ್ದ ಏನಾರ ನಿಮ್ಮಪ್ಪ ಅಂದಿರ್ಬೇಕು. ಹೇಳು, ಅದೆಲ್ಲ ಆಗಲ್ಲಪ್ಪ, ನಿನ್ನ ಹಳೆ ಹಾಗೆಲ್ಲ ಬಂದು ಇರಂಗಿಲ್ಲ, ಮತ್ತು ನನಗೆ ಅವರೇ ಬೇಕು, ನಾನು ಅವರಿದ್ದಲ್ಲೇ ಹೋಗಿ ಬಾಳೆ ಮಾಡ್ತೇನೆ ಅಂತ ನೀನೇ ಹೇಳು ಆಯ್ತಾ? ಸರಿ ಆಯ್ತು, ಅದಕ್ಕೆ ಯಾಕೆ ಸಿಟ್ಟಕ್ಕಿರಿ? ಈಗ ನಮ್ಮಿಬ್ರು ಮದುವೆ ಫಿಕ್ಸ್ ಆಗೈತಿ. ಮೊದಲಿನಂಗೆ ನಾವೇನು ಲವರ್ಸ್ ಅಲ್ಲ. ಆಮೇಲೆ ನಮ್ಮ ಅಪ್ಪಾಜಿ ಹೇಳ್ತು ನಿಮ್ಮನ್ನೊಂದ್ಸಲ ಮನೆಗೆ ಕರ್ಕೊಂಬರ್ಬೇಕಂತೆ. ಬರ್ತೀರಾ? ಇವತ್ತಾದರೆ ಇವತ್ತೇ ಬರ್ರಿ. ಇವತ್ತಾಗಲ್ಲ, ನಾಳೆ ಬರ್ತೇನೆ ತಗೋ. ಸರಿ, ನಂಗೆ ಹೋಗ್ಲಿ, ಹೊತ್ತಾತ. ಆಯ್ತು, ನೀ ಹೋಗಿ ಬರ್ತೇನೆ ನಾನು. ಐ ಲವ್ ಯು. ನಿಜವಾಗ್ಲೂ ನೀವು ನೋಡಕ್ಕೆ ಬರ್ತೀರಿ ಅಂತ ನಂಗೆ ಗೊತ್ತೇ ಇದ್ದಿದ್ದಿಲ್ಲ. ಹೆಂಗಪ್ಪ ಏನು ಮಾಡ್ಲಪ್ಪ ಅನ್ನೋದೇ ನಂಗೆ ಚಿಂತೆ ಆಗ್ಬಿಟ್ಟಿತ್ತು. ನೀವು ನೋಡಕ್ಕೆ ಬರ್ತೀರಿ ಅಂತ ಗೊತ್ತಾದ್ಮೇಲೆ ಎಷ್ಟು ಖುಷಿ ಆಯ್ತು ಗೊತ್ತ ನಂಗೆ. ಐ ಲವ್ ಯು ಟು. ನಾ ಪ್ರೀತಿ ಮಾಡಿದ ಹುಡುಗಿನ ಬೇರೆ ಯಾರೋ ನೋಡಕ್ಕೆ ಬರ್ತಾರೆ ಅಂದ್ರೆ ನಂಗೇನು ಖುಷಿಯಾಗಿರ್ತದಂತ ಮಾಡಿ ಏನು, ನನಗೂ ಅಷ್ಟೇ ಬೇಜಾರಾಗಿತ್ತು. ಏನು ಮಾಡಲಿ ಅನ್ನೋದೇ ಯೋಚನೆ ಆಗ್ಬಿಟ್ಟಿತ್ತು. ಆದರೆ ಎಲ್ಲ ಬಗೆಹರಿತಲ್ಲ. ಸರಿ, ಬರ್ತೀನಿ. ಏಕಿನ ಬಾರ ಜೊತೆ ಹೊಸ ಕೆಲಸ ಗಿಲ್ಸ ನೋಡ್ಕೋ ಬಾ. ಬರೇ ಓದುದು ಅದ ಕಾಲೇಜು ಅದ ಇದನ್ನ ಮಾಡ್ಕೊತಿರ್ತೀನಿ. ಹಂಗ ಒಟ್ಟು ಮನಿ ಬಾಳದ ಕಡೆ ಲಕ್ಷ್ಯ ಕೊಡು. ಲೇ, ಅದೇನೋ ಓದಾಕತ್ತೈತಿ, ಓದ್ಕೊಲ್ ಬಿಡು. ಅಯ್ಯೋ ರೀ, ಬರ್ತೀನಿ, ಸಣ್ಣಕ್ಕಿನ್ರಿ ಲಗ್ನ ಪಗ್ನ ಮಾಡ್ತೀರಿ ಇಲ್ಲಕ್ಕಿಗೆ. ಒಟ್ಟು ಅಡಿಗೆ ಅಂಬ್ಲಿ ಕಲೀಲಿ. ಅಲ್ಲಿ ಹೋದ್ ಮನ್ಯಾಗ ಆಮೇಲೆ ಏನು ಬರೋದಿಲ್ಲಂತೆ ಮಾರಿತಿರು ತಿಳ್ಸ್ಕೊಳಕ್ ಅಲ್ಲಿ ನೋಡು. ಇಲ್ಲೇನ ಆತ ಮಾವನ ಮಗಳಿದ್ಲು ಮಾಡ್ಕೊಂಡ. ಈಗ ಇಕ್ಕಿನ್ನ ಮಾಡ್ಕೊಳಕ್ ಮಾವನ ಮಗ ಇಲ್ಲಿಲ್ಲೇ. ಕೊಡ್ಬೇಕು ಹೊರಗೆ ಮದುವೆ ಮಾಡಿ, ನೆನಪೈತೆ ಇಲ್ಲ? ಅಲ್ಲೇ ಅವ ಇಂಜಿನಿಯರಿಂಗ್ ಮಾಡ್ತಾನಲ್ಲ ನಿಮ್ಮ ಅಣ್ಣನ ಮಗ, ಹಂಗ ಕೊಟ್ಟು ಯಾಕೆ ಮದುವೆ ಮಾಡಬಾರ್ದು? ನನ್ನ ಮಗಳನ್ನ ಈಕಿ ಲಾಯರ್, ಅವ ಇಂಜಿನಿಯರ್, ಹೆಂಗಾಕತ್ ಹೇಳಿ ಜೋಡಿ. ಏನು ಬೇಕಾಗಿಲ್ಲ, ಅದನ್ನೆಲ್ಲ ತಲೆಗೆ ಇಟ್ಕೊಳಕ್ ಹೋಗ್ಬೇಡ್ರಿ. ಅಯ್ಯೋ ಅಯ್ಯೋ ಅಯ್ಯೋ, ಅವನ ಮಕಾನ ಮಸಡೆ, ಅವ್ನು ನೋಡಿದ್ರೆ ನಂಗೆ ಸೇರ್ಕ್ ಬರೋದಿಲ್ಲ. ಆ ಹುಡುಗೇನ ಚಂದ ಐತಿ, ನನ್ನ ಮನೆ ಸೊಸಿ ಮಾಡ್ಕೊಂಡೇನಿ. ಅದು ಅಣ್ಣ ಬರಬರಿ ಅದನನ್ರಿ. ಅದು ಅಲ್ಲದೆ ಹೋಗಿ ಬೇರೆ ಊರ ಕಲೆ ಯಾಕೈತಿ, ಅದು ಏನು ಚಟ ಕಲ್ತತಿವೋ ಬಿಟ್ಟತಿವೋ ದೇವ್ರಿಗೆ ಗೊತ್ತು. ಮೊದಲ ಅಲ್ಲಿ ರೂಮ್ ಮಾಡ್ಕೊಂಡು ದೋಸ್ತರು ಕೂಟಿದ್ದಾವ. ಬೇಡಪ್ಪ ಬೇಡ, ಕಣ್ಣೆದ್ರಿಗಿದ್ದಾರನೇ ನಂಬಕ್ಕಾಗಲ್ಲ. ಅವ್ನು ಎಲ್ಲಿ ಹಾಳಾಗಿ ಹೋಗಿದ್ದವನ್ನ ನೀನು ನಂಬ್ತಿಯತ್ತಾಗ ನನಗಂತೂ ಮನ್ಸಿಲ್ಲ ನೋಡ್ರತ್ತಾಗ. ಸುಮ್ಮನೆ ಮತ್ತಿಲ್ಲೇ ನನ್ನ ಎದುರಿಗೆ ಅಂದಿದ್ದು, ಮತ್ತು ಆಮೇಲೆ ಅಲ್ಲಿ ಯಾವ್ದಾರು ಇದ್ರಿಗೆ ಅಂದಿಗಿಂದಿರಿ ಅದನ್ನ ಏನಾರು ತಲೆಯಾಗಿ ತೊಗೊಂಡು ನಮ್ಮ ಅಣ್ಣ ಅಂದ್ರೆ ಆಮೇಲೆ ಕೊಡುವ ನಿನ್ನ ಮಗಳನ್ನ ಅಂತ ನಿಂತಂದ್ರೆ ನಾನೇನು ಮಾಡಕ್ಕೆ ಹೋಗ್ಲಿ? ನಂಗೆ ಕೊಡಕ್ಕೆ ಇಷ್ಟ ಇಲ್ಲ ಅವ್ರ ಮನೆಗೆ ಅಷ್ಟೇ. ಮತ್ತು ಈಗ ಹೇಳೇನಿ. ಓ ಹಂಗಾರೆ ಸರಿ, ಮತ್ತು ಇಷ್ಟ ಇಲ್ಲ ಅಂದ್ರೆ ಮಾಡೋದೇನೈತಿ? ನನಗೆ ಏನೋ ಒಟ್ಟು ಈಗ ಅಂದೆಲ್ಲ ಮದುವೆ ಅಂದಿದ್ದಕ್ಕೆ ಮಾವನ ಮಗ ಅಂದಿದ್ದಕ್ಕೆ ತಲೆಯಾಗಿ ಬಂತಿಲ್ಲ ಅಂದ್ರೆ ಎಲ್ಲಿಂದ ಬರ್ಬೇಕು? ಚಲೋ ಆತಂಗಾರೆ, ನಾನು ಯಾರ ಮುಂದೆ ಅಂದಿಲ್ಲ ಬಿಡು. ಮೊದ್ಲು ನಿಮ್ಮ ಮಗಳನ್ನ ಕೇಳ್ರಿ, ಆಕಿನ ಒಲ್ಲೆ ಅಂತಾಳ. ಆಕಿಗೆ ಸೇರೋದೇ ಇಲ್ಲ, ಅವ್ನು ನೋಡಿದ್ರೆ ಆಕೆ ಸೇರೋದಿಲ್ಲ. ಆಕಿಗೆ ಗೊತ್ತನ್ರಿ? ಏನ ನನ್ನ ಮಗಳಿಗೆ ಇಷ್ಟ ಇಲ್ಲ? ನನ್ನ ಮಗಳಿಗೆ ಇಷ್ಟ ಇಲ್ಲ ಅಂದ್ರೆ ಅವ್ನು ದೇವಲೋಕದ ಇಂದ್ರಾದ್ರೂ ನಾವು ಒಪ್ಕೊಳ್ಳೋದಿಲ್ಲ. ಇಂದ್ರ ಚಂದ್ರ ಬೇಕಾದ ಮಾಲವ, ನಾವು ಒಪ್ಕೊಳ್ಳೋದಿಲ್ಲ. ನನ್ನ ಮಗಳಿಗೆ ಇಷ್ಟ ಆಗ್ಬೇಕು. ಅವ ಬೀದಿಯಾಗ ನಿಂತವಾದ್ರೂ ನಾ ಮದುವೆ ಮಾಡ್ತೀನಿ. ಮೊದ್ಲು ಮದುವೆ ಮಾಡ್ಬೇಕಂದ್ರೆ ಆಕಿ ಕಲಸ್ರಿ ಬಾಳೆ ಬದುಕಿಂದ. ಅದು ಏನೋ ಲಾಯರ್ ಅಂತ ಸುಡ್ಗಾಡತ್ತಾಗ ಅದು ಏನು ಕಲಿತಾ ಇದ್ದಾಳ, ಏನು ಬಿಡ್ತಾ ಇದ್ದಾಳ, ಆ ಕೇಸ್ ಯಾವನ್ ಕೊಡ್ತಾನೋ ಈಕಿ. ಅದು ಏನು ಅಲ್ಲ, ನಮ್ಮ ವಂಶದಾಗ ಯಾರು ಕೋರ್ಟು ಕಟಕಟಿ ಅಂತ ಮೆಟ್ಲತ್ತೇವ್ರಲ್ಲ. ಈಕಿ ನೋಡಿದ್ರೆ ದಿನ ಹೊತ್ತೊಂಡ್ರೆ ಕೋರ್ಟಿಗೆ ಹೋಗ ಕೆಲಸ ಮಾಡತ್ತೀನಿ ಅಂತಾಳ. ಏನು ಮಾನ ಮರ್ಯಾದೆ ತೆಗಿತೈತೆ ಏನೋ ಹುಡುಗಿದು. ಏನಾರ ಜಗಳ ಮಾಡ್ಕೊಂಡು ಪಿರೇದಿ ತೊಗೊಂಡು ಪೊಲಿಟಿಷಿಯನ್ ಕೋರ್ಟ್ ಅಡ್ಡಾಡೋದು ಬೇರೆ.
ಅದು ಕೆಲಸ ಮಾಡಕ್ಕೆ ಅಡ್ಡಾಡೋದ ಬೇರೆ. ನಿನ್ನಂಗೆ ಯೋಚನೆ ಮಾಡಿದ್ರೆ ಯಾವನು ಪೊಲೀಸ್ ಆಗಂಗಿಲ್ಲ. ಅಂತ ಪೊಲೀಸ್ ಅಧಿಕಾರಿ ಆಗಿ ಕೆಲಸ ಮಾಡ್ತಾರಲ್ಲ ಅವರೆಲ್ಲ ಏನು ಸಾಮಾನ್ಯದಾರ ಅಂತ ತಿಳ್ಕೊಂಡಿಯ ನೀನು? ಕಾನೂನು ಗೊತ್ತಿರ್ತದವ್ರಿಗೆ. ಈಗಿನ ಜೈಮಾನ ಹೆಂಗೈತೆ ಅಂದ್ರೆ ಕಾನೂನು ಗೊತ್ತಿರ್ಬೇಕೆಲ್ಲ. ನಿಂಗೇನು ಗೊತ್ತೈತಿ? ತಣ್ಣಗಿರು. ರೀ ಬೇಜಾರಾಗತ್ತೈತಿ, ಎಲ್ಲರೂ ಪಿಕ್ಚರ್ಗೆ ಹೋಗ್ಬರಂ ಬರ್ರಿ, ಮಾಲ್ಗೆ ಹೋಗ್ಬರಂ ಬರ್ರಿ, ಅಡ್ಡಾಡ್ಕೊಂಬರಂ ಬರ್ರಿ. 2 ದಿನಕ್ಕೆ ಒಂದ್ಸಲ ಬೇಜಾರಾಗತೈತಿ, ಮಾಲ್ಗೆ ಹೋಗುನು ಪಿಕ್ಚರ್ಗೆ ಹೋಗುನು ಅಂತ ಅನ್ನಕ್ಕೆ ಇದನ್ನೇನು ಸಿಟಿ ಮಾಡಿಯಾ? ಇಲ್ಲೇ ಬೇಕಾದಷ್ಟು ಕೆಲಸ ಇರ್ತಾವೆ. ಅದ್ರಾಗ ನಾನು ಈ ಸಲ ಬೇಸಾಯ ಮಾಡಿಸ್ಬೇಕು. ಮಳೆಗಾಲ ಬರೋದ್ರೊಳಗೆ ಅದನ್ನು ಸ್ವಲ್ಪ ಮಾಡಿಸಿಟ್ಟೆ ಅಂದ್ರೆ ಮಳೆಗಾಲ ಬರೋದ್ರೊಳಗೆ ಮಣ್ಣಿಗಿನ್ನು ಚಲೋ ಉಣ್ಕೊಂತೈತಿ, ನೀರು ಬೀಳಾಕ ಚಲೋ ಆಕತಿ. ಅದ್ರಾಗ ಇನ್ನೂ ಅಡಿಕೆ ಗಿಡಕ್ಕೆಲ್ಲ ಪೂರ್ತಿ ಔಷಧ ಹೊಡಿಸ್ಬೇಕು. ಕೆಲಸ ಏನು ಸ್ವಲ್ಪ ಐತೆ ಅಂತ ಮಾಡಿಯೇನ? ಅದ್ರಾಗ ಅಣ್ಣಾರ ಹೊಲಕ್ಕೆ ಅಣ್ಣ ಊರಿಗೆ ಹೋಗಿದ್ದಕ್ಕೆ ಅಲ್ಲಿ ಆಳ್ನು ನಾನು ನೋಡ್ಕೋಬೇಕಾಗೈತಿ. ಹತ್ತಿ ಬಿಡ್ಸಕ್ಕೆ ಬರಾಕತ್ತಾರ. ಅದರ ಲಕ್ಷ್ಯ ಐತೆ ಇಲ್ಲ? ಬರೀ ಇದೆ ಆಯ್ತು, ಯಾವಾಗ ನೋಡಿದ್ರು ಕೆಲಸ ಅಂತೇಳಿ. ಎಲ್ಲಾರ ಒಂಚೂರು ಹೊರಗೆ ಅಡ್ಡಾಡ್ಕೊಂಬರೋಣ್ರಿ, ಬೇಜಾರಾಕೈತಿ. ಹೋಗೋಣ, ಯಾರು ಬೇಡ ಅಂದ್ರೆ? ಹೋಗೇ ಇಲ್ಲ ನಂಗೆ ಮಾತಾಡ್ತೀಯಲ್ಲ. ಇಷ್ಟು ದಿನ ಈಗ ಆರಾಮ್ ಟ್ರಿಪ್ ಹೊಡ್ಕೊಂಡ್ ಬರಲಿಲ್ಲ. ಈಗ ಅವ್ರು ಹೋಗ್ಯಾರ, ಅವ್ರು ಬರಲಿ, ಆಮೇಲೆ ಹೋಗೋಣಂತ. ಏನು ಬೇಜಾರಾಕೈತಪ್ಪ. ಹೊಸ್ದಾಗಿ ಮದುವೆ ಆದವ್ರು ಅದು ಒಂದು ಟ್ರಿಪ್ ಹೋಗಿ ಬಂದ್ರೆ ಆತನ? ಇಷ್ಟಕ್ಕಂದು ಹಿಂಗಂದ್ರೆ ಹೆಂಗ್ಲೆ? ಗಂಡ ದೇಶಕ್ಕೆ ಸೈನ್ಯ ಕಾಯಕ್ಕೆ ಹೋಗಿರ್ತಾನ. ಎದ್ರು ಬಿದ್ರು ಪಾಪ ನಾನು ನೋಡಿದ್ರೆ ನಿನ್ನ ಮುಂದೆ ಇರ್ತೇನೆ, ಆದರೂ ಹಿಂಗೆ ಮಾಡ್ತೀಯಲ್ಲೇ. ನನ್ನ ಮಗಳಲ್ಲ, ಅಷ್ಟೊಂದು ಸುಮ್ಮನೆ ಇರೋದು. ಆಯ್ತು ಬಿಡ್ರಿ, ಹೋಗ್ಲಿ. ನಿಮ್ಗೆ ಯಾವಾಗಾರ ಫ್ರೀ ಆದಾಗ ಕರ್ಕೊಂಡು ಹೋಗ್ರಿ. ಆಯ್ತು. ನಮ್ಮ ಗುಳಿಗೆ ಕೊಟ್ಟು? ಹಾಂ, ಗುಳಿಗೆ ಕೊಟ್ಟೆ, ತೊಗೊಂಡು ಮಕ್ಕೊಂಡಾರ. ತಾಲಿಪಟ್ಟಿ ಮಾಡಂದ್ರು, ನಂಗೆ ತಾಲಿಪಟ್ಟಿ ಮಾಡಕ್ಕೆ ಬರಂಗಿಲ್ರಿಪ್ಪ. ಹೋಲ್ ಬಿಡ, ಅದ್ಗೇನು ಬಂದಿದ್ದು ಮಾಡ್ತಾರ. ಅಲ್ಲಿ ಮಟ ನಿಂಗೆ ಏನು ಬರ್ತದೆ ಅದನ್ನೇ ಮಾಡಿಕೊಡು ಅಂತಾರೆ. ರೊಟ್ಟಿ ಬರ್ತದಲ್ಲ ಹಿಂಗೆ ಮಾಡಕ್ಕೆ, ಮಾಡ್ತೀಯಲ್ಲ ರೊಟ್ಟಿ. ಹೆಂಗಿದ್ರು ರೊಟ್ಟಿ, ಬಿಸಿ ರೊಟ್ಟಿ, ಹಾಲು ಉಪ್ಪದು ಹಾಕಿ ಕೊಡು. ನಮ್ಮ ಹೋಗಿ ಭಾಳ ಇಷ್ಟ ತಿಂತಾಳೆ. ಆಯ್ತು. ನಾವು ಅದಕ್ಕೆ ನಮ್ಮ ಅಕ್ಕನ ಮನೆಗೆ ಹೋಗ್ಬರ್ತೀನಿ, ಕೆಲಸ ಐತೆ. ಅಲ್ಲೇ ಹೋಗಿ ಹಂಗ ಹೊಲಕ್ಕೆ ಹೋಗ್ತೇನೆ ತಗೋ. ಆಯ್ತು, ಹೋಗ್ಬರ್ರಿ.